ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ 2024ರ ನವೆಂಬರ್ ತಿಂಗಳಿನ 26ನೇ ತಾರೀಕಿನ ದಿನದಂದು ವಕ್ರಿಯಾಗಿ ಮಾರ್ಪಡಲಿರುವ ಬುಧದೇವನ ವಿಶೇಷ ಗೋಚರ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ, ಇಲ್ಲಿ ಮೀನರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವು, ಜೊತೆಗೆ ಇಲ್ಲಿ ಯಾವೆಲ್ಲ ವಿಶೇಷ ಎಚ್ಚರಿಕೆಯನ್ನ ಮೀನರಾಶಿಯ ಜಾತಕದವರು ಹೊಂದಿರಬೇಕು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ, ನವಗ್ರಹಗಳ ರಾಜಕುಮಾರನೆಂದು ಕರೆಸಿಕೊಳ್ಳುವ ಬುಧದೇವನು ಪ್ರಸ್ತುತ ವೃಶ್ಚಿಕ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದು, ಇಲ್ಲಿ ಸೂರ್ಯದೇವನೊಂದಿಗೆ ಯುತಿಯನ್ನು ಸಹ ಹೊಂದಿದ್ದಾನೆ. ಆದರೀಗ ನವೆಂಬರ್ ತಿಂಗಳಿನ 26ನೇ ತಾರೀಕಿನ ದಿನದ ಬೆಳಗ್ಗೆ 7:39 ಬುಧದೇವನು ವಕ್ರಿಯಾಗಿ ಮಾರ್ಪಡಲಿದ್ದಾನೆ. ಅಂದರೆ ತನ್ನ ಹಿಮ್ಮುಖ ಚಲನೆ ಪ್ರಾರಂಭಿಸಲಿದ್ದಾನೆ. ಇಲ್ಲಿ ಬುಧದೇವನು ಈ ವಿಶೇಷ ಪ್ರಕ್ರಿಯೆಗೆ ಒಳಗಾಗುವುದು ಪ್ರತ್ಯೇಕ ದ್ವಾದಶ ರಾಶಿಯ ಜಾತಕದವರ ಮೇಲೆ ಪ್ರಭಾವ ಬೀರಲಿದೆ. ಕಾರಣ, ಬುಧದೇವನು ನವಗ್ರಹಗಳ ರಾಜಕುಮಾರನಾಗಿರುವುದರ ಜೊತೆಗೆ ಮನುಷ್ಯ ಜೀವನದ ಅತ್ಯಂತ ಪ್ರಮುಖ ಘಟ್ಟವನ್ನ ಪ್ರತಿನಿಧಿಸುವ ಗ್ರಹನಾಗಿದ್ದಾನೆ. ಹಾಗಾದರೆ ಬನ್ನಿ, ಇಲ್ಲಿ ನಾವೀಗ ಬುಧದೇವನು ವೃಶ್ಚಿಕ ರಾಶಿಯಲ್ಲಿದ್ದುಕೊಂಡು ವಕ್ರಿಯಾಗಿ ಪರಿವರ್ತನೆ ಹೊಂದುತ್ತಲಿದ್ದು, ಇಲ್ಲಿ ಬುಧದೇವನ ವಕ್ರಿಯ ಗೋಚರ ಈಗ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ಮೀನರಾಶಿಯ ಜಾತಕದವರ ಪಾಲಿಗೆ ಬುಧದೇವನು ಚತುರ್ಥ ಮತ್ತು ಸಪ್ತಮ ಭಾವದ ಸ್ವಾಮಿ ಗ್ರಹನಾಗಿದ್ದು, ಪ್ರಸ್ತುತ ಇಲ್ಲಿ ವೃಶ್ಚಿಕ ರಾಶಿಯ ಮೂಲಕ ನಿಮ್ಮ ನವಮ ಭಾವದಲ್ಲಿ ಗೋಚರಿಸುತ್ತಲಿದ್ದಾನೆ. ಇಲ್ಲಿ ನಿಮ್ಮ ನವಮ ಭಾವ ಅಂದರೆ ನಿಮ್ಮ ಭಾಗ್ಯ ಭಾವದಲ್ಲಿಯೇ ಈಗ ಬುಧದೇವನು ವಕ್ರಿಯಾಗಿ ಗೋಚರಿಸಲಿದ್ದಾನೆ. ಇಲ್ಲಿ ನಿಮ್ಮ ಭಾಗ್ಯ ಭಾವದಲ್ಲಿ ವಕ್ರಿಯಾಗುವ ಮೂಲಕ ಬುಧದೇವನು ಖಂಡಿತ ನಿಮಗೆ ವಿಶೇಷ ಪ್ರಖರವಾಣಿಯನ್ನ ಕರುಣಿಸಲಿದ್ದಾನೆ. ಬುಧದೇವನು ವಾಣಿಯ ಕಾರಕ ಗ್ರಹನಾಗಿದ್ದು, ಮೇಲಾಗಿ ಇಲ್ಲಿ ನಿಮ್ಮ ನವಮ ಭಾವದಲ್ಲಿ ವಕ್ರಿಯಾಗುತ್ತಲಿರುವುದು ನಿಮಗೆ ಅತ್ಯುತ್ತಮ ಸಂವಹನ ಕೌಶಲ್ಯವನ್ನ ಕರುಣಿಸಲಿದೆ. ಇಲ್ಲಿ ನೀವು ನಿಮ್ಮ ಅಭಿಪ್ರಾಯಗಳನ್ನ ಅಥವಾ ನಿಮ್ಮ ಯೋಚನೆಗಳಲ್ಲಿ ಸ್ಪಷ್ಟ ರೂಪದಲ್ಲಿ ಇನ್ನೊಬ್ಬರ ಮುಂದೆ ಮಂಡಿಸಲು ಸಾಧ್ಯವಾಗಲಿದ್ದು, ಇದರಿಂದಾಗಿ ಇಲ್ಲಿ ನೀವು ಅನೇಕ ರೀತಿಯ ಕಾರ್ಯಯೋಜನೆಗಳಲ್ಲಿ ಯಶಸ್ಸನ್ನು ಹೊಂದಲು ಸಾಧ್ಯವಾಗಲಿದೆ. ಇಲ್ಲಿ ನಿಮ್ಮಲ್ಲಿ ಚಾಣಾಕ್ಷತನದ ಜೊತೆಗೆ ನಿಮ್ಮ ಸ್ವಭಾವದಲ್ಲಿ ವಿಶೇಷ ತಂತ್ರಗಾರಿಕೆ ಅಥವಾ ಕೂಟನೀತಿಯೂ ಕೂಡ ಕಂಡುಬರಲಿದೆ. ಇದರಿಂದಾಗಿ ಇಲ್ಲಿ ನೀವು ಅನೇಕ ಕ್ಲಿಷ್ಟಕರ ಕಾರ್ಯಗಳನ್ನು ವಿಶೇಷ ತಂತ್ರಗಾರಿಕೆಯ ಮೂಲಕ ಪರಿಹರಿಸಬಲ್ಲವರಾಗಿ ಕಂಡುಬರಲಿದ್ದೀರಿ. ವಿಶೇಷವಾಗಿ ಇಲ್ಲಿ ಹಿಂದಿನಿಂದ ನಡೆದುಕೊಂಡು ಬರುತ್ತಲಿದ್ದ ಕೆಲ ವಿವಾದಗಳನ್ನು ಸಹ ನೀವು ನಿಮ್ಮ ವಾಣಿಯ ಮೂಲಕ ಸರಿಪಡಿಸಬಲ್ಲವರಾಗಿ ಕಂಡುಬರಲಿದ್ದೀರಿ. ಹೀಗಾಗಿ ಈ ವಿಶೇಷ ಸಮಯವು ನಿಮ್ಮ ಪಾಲಿಗೆ ಅತ್ಯಧಿಕ ಪ್ರಭಾವಶಾಲಿಯಾಗಿ ಸಾಬೀತಾಗಲಿದೆ. ಇಲ್ಲಿ ನಿಮ್ಮ ಭಾಗ್ಯಭಾವದಲ್ಲಿ ಬುಧನ ವಕ್ರಸ್ಥ ಸ್ಥಿತಿಯ ಗೋಚರವು ನಿಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಅಪಾರ ಸಕಾರಾತ್ಮಕತೆಯನ್ನು ಕರುಣಿಸಲಿದೆ. ಸಮಯ ಇಲ್ಲಿ ಸಾಕಷ್ಟು ಮಹತ್ವಪೂರ್ಣವಾಗಿರಲಿದ್ದು, ಹೀಗಾಗಿ ಇಲ್ಲಿ ನಿಮಗೆ ಬಹುತೇಕ ಇಚ್ಛಿತ ಫಲಗಳು ಲಭಿಸಲಿವೆ. ವಿಶೇಷವಾಗಿ ಇಲ್ಲಿ ವಿವಾಹಿತ ಜಾತಕದವರ ಜೀವನದಲ್ಲಿಯೂ ಮಧುರತೆ ಕಂಡುಬರುವುದರೊಂದಿಗೆ ಸಾಕಷ್ಟು ಸಕಾರಾತ್ಮಕ ಪರಿಣಾಮಗಳು ಲಭಿಸಲಿವೆ. ಇಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಉತ್ತಮ ತಾಳಮೇಳ ಕಂಡು ಬರಲಿದ್ದು, ಬಹುತೇಕ ಸಮಸ್ಯೆಗಳ ಅಂತ್ಯವೂ ಕೂಡ ಇಲ್ಲಿ ಉಂಟಾಗಲಿದೆ. ಇಲ್ಲಿ ಪ್ರೇಮ ಸಂಬಂಧಗಳ ದೃಷ್ಟಿಯಿಂದಲೂ ಈ ಸಮಯ ವಿಶೇಷವಾಗಿರಲಿದೆ. ಇಲ್ಲಿ ಯಾರೂ ಪ್ರೇಮ ಸಂಬಂಧದಲ್ಲಿರುವರೋ ಅವರ ಸಂಬಂಧಗಳಲ್ಲಿ ಅಧಿಕ ಸದೃಢತೆ ಕಂಡು ಬರಲಿದೆ. ಇಲ್ಲಿ ಯಾರು ತಮ್ಮ ಪ್ರೇಮ ಸಂಬಂಧವನ್ನ ವಿವಾಹ ಸಂಬಂಧದಲ್ಲಿ ಪರಿವರ್ತಿಸಿಕೊಳ್ಳ ಬಯಸುತ್ತಾರೋ ಅವರಿಗೂ ಇಲ್ಲಿ ಉತ್ತಮ ಫಲಗಳು ಲಭಿಸಲಿವೆ. ಇಲ್ಲಿ ನೀವು ನಿಮ್ಮ ಪ್ರೇಮ ಸಂಬಂಧದ ಕುರಿತಾಗಿ ನಿಮ್ಮ ಪರಿವಾರದಲ್ಲಿರುವ ಆಪ್ತರ ಮುಂದೆ ಮಾತನಾಡಬಹುದಾಗಿದೆ. ಸ್ಪಷ್ಟ ರೂಪದಲ್ಲಿ ನೀವು ಮಾತನಾಡುತ್ತಿರಾದರೆ ಇಲ್ಲಿ ಪರಿವಾರದ ಸಹಮತಿಯೂ ಕೂಡ ನಿಮಗೆ ಖಂಡಿತ ಲಭಿಸಲಿದೆ. ಇನ್ನು ನಿಮ್ಮ ಭಾಗ್ಯಭಾವದಲ್ಲಿ ಬುಧದೇವನ ವಕ್ರಿ ಗೋಚರವು ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಅತ್ಯಧಿಕ ಶುಭಕರವಾಗಿರಲಿದೆ. ವಿಶೇಷವಾಗಿ ಯಾವ ವಿದ್ಯಾರ್ಥಿಗಳು ಜನಸಂಚಾರ, ರಿಸರ್ಚ್, ಲೇಖನ ಅಥವಾ ಯಾವುದಾದರೂ ಭಾಷೆಯ ಪಾಠ್ಯಕ್ರಮದ ಕ್ಷೇತ್ರದಲ್ಲಿ ತೊಡಗಿದ್ದಾರೋ ಅವರಿಗೆ ಈ ಸಮಯ ಅತಿ ಹೆಚ್ಚು ಅನುಕೂಲಕರವಾಗಿರಲಿದೆ. ವೃತ್ತಿ ಜೀವನದ ದೃಷ್ಟಿಯಿಂದಲೂ ಈ ಸಮಯ ನಿಮಗೆ ಉತ್ತಮ ಲಾಭವನ್ನು ತಂದು ಕೊಡಲಿದೆ. ಇಲ್ಲಿ ನೌಕರಿ ಅಥವಾ ವ್ಯಾಪಾರದಲ್ಲಿ ನೀವು ಎಲ್ಲ ಅಡೆತಡೆಗಳನ್ನು ದಾಟಿಕೊಂಡು ಸಫಲತೆಯತ್ತ ಮುನ್ನಡೆಯಬಲ್ಲವರಾಗಲಿದ್ದೀರಿ. ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ವ್ಯಾಪಾರದ ಕ್ಷೇತ್ರದಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ಹೊಂದಲಿದ್ದೀರಿ. ಈ ಅವಧಿಯಲ್ಲಿ ನೀವು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿತ ಬಹುದೊಡ್ಡ ಯೋಜನೆಯನ್ನು ಸಹ ಪಡೆದುಕೊಳ್ಳಬಹುದಾಗಿದೆ. ಜೊತೆಗೆ ಇಲ್ಲಿ ನಿಮ್ಮ ಮಧುರವಾಣಿಯಿಂದಾಗಿ ನೀವು ಗ್ರಾಹಕರ ಆಕರ್ಷಣೆಗೆ ಕಾರಣವಾಗಿರಲಿದ್ದು, ಬುಧನ ವಿಶೇಷ ಕೃಪೆಯಿಂದಾಗಿ ಅಧಿಕ ಧನಲಾಭವನ್ನು ಸಹ ಹೊಂದಲಿದ್ದೀರಿ. ಇಲ್ಲಿ ಸರ್ಕಾರಿ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇರಲಿದ್ದು, ಸರ್ಕಾರಿ ನೌಕರಿಯ ತನಕದ ಯೋಗ ನಿಮ್ಮದಾಗಿರಲಿದೆ. ಈ ಸಮಯದಲ್ಲಿ ನಿಮಗೆ ರೈಲ್ವೆ ವಿಭಾಗದಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ. ಇಲ್ಲಿ ಬುಧನ ವಕ್ರಿಯ ಸ್ಥಿತಿಯ ಗೋಚರಾವಧಿಯ ವೇಳೆಯಲ್ಲಿ ನಿಮಗೆ ಯಾತ್ರೆಗಳಿಗೆ ಸಂಬಂಧಿತ ಕಾರ್ಯ, ಹೊಲ ಮನೆ ಕೆಲಸ, ಅಕೌಂಟೆನ್ಸಿ, ಬ್ಯಾಂಕಿಂಗ್ ಸೆಕ್ಟರ್, ಚಾರ್ಟೆಡ್ ಅಕೌಂಟೆಂಟ್, ವಕೀಲರು, ಸಲಹೆಗಾರರು ಮತ್ತು ಸಿಂಗಿಂಗ್ನ ಕ್ಷೇತ್ರದಲ್ಲಿರುವ ಜಾತಕದವರು ಹೆಸರು ಮತ್ತು ಹಣವನ್ನು ಸಂಪಾದಿಸುವ ವಿಶೇಷ ಅವಕಾಶಗಳು ಖಂಡಿತ ಪ್ರಾಪ್ತಿಯಾಗಲಿವೆ. ಇನ್ನು ಈ ವಿಶೇಷ ಸಮಯದಲ್ಲಿ ನೀವು ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ಹೆಚ್ಚು ಸದೃಢರಾಗಿರಲಿದ್ದು,
ಇಲ್ಲಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗಳು ದೂರಗೊಳ್ಳುವುದರ ಮೂಲಕ ವಿಶೇಷ ಲವಲವಿಕೆ ನಿಮ್ಮಲ್ಲಿ ಕಂಡುಬರಲಿದೆ. ಒಟ್ಟಾರೆಯಾಗಿ ಇಲ್ಲಿ ವಕ್ರಿಯ ಬುಧದೇವನ ಗೋಚರ ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿರಲಿದ್ದು, ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು. ವೀಕ್ಷಕರೇ, ವಕ್ರಿ ಬುಧನ ವಿಶೇಷ ಗೋಚರದ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.